ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ SSLC ರಿಸಲ್ಟ್ಸ್ ಬಂದಿದೆ. ಆದರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಕಡಿಮೆ ಅಂಕವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ರೀವ್ಯಾಲ್ಯೂಷನು, ರೀಟೋಟ್ಲಿಂಗು ಮತ್ತು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತಿದೆ. ಅದಕ್ಕೆ ಹೆಸರು ಎಕ್ಸಾಮ್ 2 ಅಂತ ತಗೊತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತಹ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋ ಮುಖಾಂತರ ಕೊಡಲಾಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ ಏನಂತಂದರೆ, 2023-24 3 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಏಕರೂಪತೆಯನ್ನು ಹೊಂದಿರುತ್ತವೆ ಅಂತ ಕೇಳ್ತಾರೆ. ಅಂದರೆ ಏಕರೂಪತೆ ಅಂದ್ರೇನು? ಡಿಫಿಕಲ್ಟಿ ಈ ರೀತಿಯಾಗಿ ಏನಾದರೂ ಮತ್ತು ಬದಲಾವಣೆ ಏನಾದರೂ ಆಗ್ಬೋದಾ, ಟಫ್ ಅನ್ನಿಸ್ಬೋದಾ, ಈ ರೀತಿಯಾಗಿ ಒಂದು ಪ್ರಶ್ನೆ ಇದೆ. ಹೌದು, ಏಕರೂಪತೆಯಾಗಿರ್ತಾವು. 3 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಗಳು ವಿಷಯಗಳ ಮತ್ತು ಕಠಿಣತೆಯ ಮಟ್ಟದಲ್ಲಿ ಏಕರೂಪತೆ ಇರ್ತಾವೆ. ಅಂದರೆ ಈಗೇನು ಎಕ್ಸಾಮ್ ಬರೆದಿರಿ ಅದೇ ರೂಪದಲ್ಲಿ ಇರ್ತಾವೆ. ಅದನ್ನು ಬಿಟ್ಟರೆ ಬೇರೆ ರೂಪದಲ್ಲಿ, ಅಂದರೆ ಭಾಳ ಡಿಫಿಕಲ್ಟಿ ಕೇಳ್ತಾರಪ್ಪ, ಅದು 1ನೇ ಎಕ್ಸಾಮ್ ಈಸಿ ಇರುತ್ತೆ, 2ನೇ ಎಕ್ಸಾಮ್ ಟಫ್, ಈ ರೀತಿಯಾಗಿ ಇರುವುದಿಲ್ಲ. ಇದು ಕೂಡ ಒಂದು ಪ್ರಶ್ನೆ ವಿದ್ಯಾರ್ಥಿಗಳದ್ದು. 2ನೇ ಪ್ರಶ್ನೆ ಅಂದರೆ, ಪರೀಕ್ಷೆ 1ಕ್ಕೆ ಗೈರು ಹಾಜರಾದ ವಿದ್ಯಾರ್ಥಿಗಳು ಪರೀಕ್ಷೆ 2 ಮತ್ತು 3ಕ್ಕೆ ತೆಗೆದುಕೊಳ್ಳಬಹುದೇ? ಅಂದರೆ ಈಗಾಗಲೇ ಏನು ಅಬ್ಸೆಂಟ್ ಇರ್ತಾರೆ ವಿದ್ಯಾರ್ಥಿಗಳು, ಅವರು 2ನೇ ಎಕ್ಸಾಮಿಗೆ ಮತ್ತು 3ನೇ ಎಕ್ಸಾಮಿಗೆ ಹೋಗಿ ಎಕ್ಸಾಮನ್ನು ಕಟ್ಟಬಹುದಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಪರೀಕ್ಷೆಯನ್ನು ನೀವು ಕಟ್ಟಬಹುದು ಮತ್ತು ಎಕ್ಸಾಮನ್ನು ಕೂಡ ನೀವು ತೆಗೆದುಕೊಳ್ಳಬಹುದು. ಬರುತ್ತೆ, ಆಬ್ಸೆಂಟ್ ಇದ್ದರೂ ಕೂಡ ನೀವು 2 ಮತ್ತು 3ನೇ ಪರೀಕ್ಷೆಗೆ ಹಾಜರಾಗಬಹುದು. ಮುಂದಿನ ಪ್ರಶ್ನೆ ಏನಂತಂದರೆ, ಎಲ್ಲ ವಿದ್ಯಾರ್ಥಿಗಳು ಎಲ್ಲ 3 ಪರೀಕ್ಷೆಗಳನ್ನು ಬರೆಯುವುದು ಕಡ್ಡಾಯವೇ? ಅಂದರೆ ಈಗ ನಾವು 3 ಎಕ್ಸಾಮ್ ಬರೀಲೇಬೇಕಾ, ಕಡ್ಡಾಯ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಕಡ್ಡಾಯ ಇಲ್ಲ. ಯಾವ ವಿದ್ಯಾರ್ಥಿಗಳು ಪರೀಕ್ಷೆ 1ಕ್ಕೆ ನೋಂದಾಯಿಸುವುದಿಲ್ಲ, ಅಂದರೆ ಆಬ್ಸೆಂಟ್ ಇರ್ತಾರೆ ಅಥವಾ ಎಕ್ಸಾಮ್ ಬರೆದಿರೋಂಗಿಲ್ಲ, ಅಂಥ ವಿದ್ಯಾರ್ಥಿಗಳು ಮುಂದಿನ ಎಕ್ಸಾಮ್ ಅಂದರೆ ಎಕ್ಸಾಮ್ 2, ಎಕ್ಸಾಮ್ 3ಗೆ ಅರ್ಹರಿರ್ತಾರೆ. ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳೆಲ್ಲ ಇದು. ಯಾರು ಈಗ ಪರೀಕ್ಷೆ 1ಕ್ಕೆ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ ಅಂಥ ವಿದ್ಯಾರ್ಥಿಗಳು ಮುಂದೆ ಏನಾದರೂ ಅವ್ರು ಎಕ್ಸಾಮ್ ಕುಂದಿರಬೇಕು ಅಂತ ಬಯಸಿದರೆ ಪರೀಕ್ಷೆ 1 ಅಥವಾ ಪರೀಕ್ಷೆ 2ಕ್ಕೆ ಎಕ್ಸಾಮನ್ನು ಕಟ್ಟಿ ಬರೀಬಹುದು. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳದ್ದು. ವಿದ್ಯಾರ್ಥಿಗಳು ಆಂತರಿಕ ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು ಅವಕಾಶ ಐತಾ? ಅಂದರೆ ಈಗ ನೀವು 45% ತೊಗೊಂಡಿದ್ದೀರಿ, 55 ತೊಗೊಂಡಿದ್ದೀರಿ, ನಿಮಗೆ ಸ್ಯಾಟಿಸ್ಫೈಡ್ ಇಲ್ಲಪ್ಪ, ನಾ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಅಂತಂದರೆ ಅಂಥ ವಿದ್ಯಾರ್ಥಿಗಳಿಗೆ ಆಂತರಿಕ ಅಂದರೆ ಪ್ರಾಕ್ಟಿಕಲ್ ಏನು ಈಗ IMRs ಕೊಟ್ಟಿರ್ತಾರೆ ಸ್ಕೂಲ್ ವತಿಯಿಂದ, ಅವುಗಳನ್ನು ಅದರಲ್ಲಿ ಜಾಸ್ತಿ ತಗೋಬೇಕಾ ಅಂತ ಏನಾದರೂ ಆಪ್ಷನ್ ಇದೆಯಾ? ನೋಡಿ, ಇಲ್ಲಿ IMRsಗಳನ್ನು ಸ್ಕೂಲ್ ವತಿಯಿಂದ ಕೊಟ್ಟಿರ್ತಾರೆ. ಅದು ಒಂದೇ ಟೈಮ್ ಕೊಡೋದು, ಮತ್ತೆ ಮರಳಿ ಕೊಡೋದಿಲ್ಲ. ಅದು ಫಿಕ್ಸ್ ಇರುತ್ತೆ, ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಬರೋಂಗಿಲ್ಲ. ಅದು ಸ್ಕೂಲಿಂದ ಕೊಟ್ಟಿರುವಂಥದ್ದು, ಅದರಲ್ಲಿ ಮತ್ತೆ ನಿಮಗೆ ಎಕ್ಸಾಮ್ ಬರಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅದು IMRs ಇರೋದರಿಂದ ಆಂತರಿಕ ಮಾರ್ಕ್ಸ್ಗಳಿಗೆ ಮತ್ತೆ ನೀವು ಅವಕಾಶ ಇರುವುದಿಲ್ಲ. ಅದಕ್ಕೆ ಎಕ್ಸಾಮ್ ಮಾತ್ರ ಅವಕಾಶ ಇರುತ್ತೆ. ಮುಂದಿನ ಪ್ರಶ್ನೆ, ಎಲ್ಲ ವಿದ್ಯಾರ್ಥಿಗಳು 3 ಪರೀಕ್ಷೆಗಳಿಗೂ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕೇ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನಂದ್ರೆ, ಇಲ್ಲಿ ಪರೀಕ್ಷೆ 1ರಲ್ಲಿ ತೇರ್ಗಡೆಯಾಗಿ ಅಂದರೆ ಪಾಸಾಗಿ ಪುನಃ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸಿದ ವಿದ್ಯಾರ್ಥಿಗಳು, ಪಾಸ್ ಆಗಿದ್ದೀರಿ ನೀವು, ಆದರೆ ಮತ್ತೊಮ್ಮೆ ಎಕ್ಸಾಮ್ ಬರೀಬೇಕಂತ ಮಾಡಿದ್ದೀರಿ, ಅಂಥ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕಿಲ್ಲ. ಅಂದರೆ ಫೀಸ್ ತುಂಬಕ್ಕೆ ಹೋಗಬೇಡ್ರಿ. ಆದರೆ ಪರೀಕ್ಷೆ 1ರಲ್ಲಿ ಅನುತ್ತೀರ್ಣರಾಗಿ ಅಂದರೆ ಫೇಲ್ ಆಗಿದ್ದೀರಿ ಅಥವಾ ಫಲಿತಾಂಶ ಉತ್ತಮಪಡಿಸಿಕೊಳ್ಳಲು ಇಚ್ಛಿಸಿದ್ದೀರಿ, ಅಂದರೆ ನಿಮಗೆ ಇನ್ನೂ ಸ್ವಲ್ಪ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಿತ್ತು, ಅಂಥ ವಿಷಯದಲ್ಲಿ, ಅಂಥ ಒಂದು ಸಂದರ್ಭದಲ್ಲಿ ತಾವು ಬರೆಯುವಂಥ ಪರೀಕ್ಷೆಯ ನಿಗದಿಪಡಿಸಿದ ಅಂದರೆ ವಿಷಯಕ್ಕೆ ಸಂಬಂಧಿಸಿದಂತೆ ನಿಗದಿಪಡಿಸಿದ ಶುಲ್ಕವನ್ನು ಪಾವತಿಸಬೇಕಾಗತ್ತೆ. ಇದು ನೀವು ಅಂದರೆ ಪೇಮೆಂಟನ್ನು ಮಾಡಲೇಬೇಕು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ ಕ್ವಶನ್, ಇಲ್ಲಿ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ತುರ್ತಾಗಿ ಅಂಕಪಟ್ಟಿಗಳನ್ನು ಪಡೆದುಕೊಳ್ಳಲು ಅವಕಾಶ ಐತಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಅರ್ಜೆಂಟಿಗೆ ಮಾರ್ಕ್ಸ್ ಕಾರ್ಡ್ ಬೇಕಾಗಿತ್ತು. ಅವಕಾಶ ಇದೆ. ಎಲ್ಲಿದೆ ಅಂತಂದರೆ, ಆಯಾ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ನಂತರ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯನ್ನು ಡಿಜಿ ಲಾಕರ್ ವ್ಯವಸ್ಥೆಯಲ್ಲಿ ಪಡೆಯಬಹುದು. ಡಿಜಿ ಲಾಕರ್ ಅನ್ನೋದು ಒಂದು ಆ್ಯಪ್ ಇದೆ. ಆ್ಯಪ್ ಮುಖಾಂತರ ನೀವೇನು ಮಾಡ್ಬೋದು, ಮಾರ್ಕ್ಸ್ ಕಾರ್ಡ್ಗಳನ್ನು ಪಡ್ಕೊಳ್ಬೋದು, ಅರ್ಜೆಂಟಲ್ಲಿ ತಗೋಬಹುದು. ಮುಂದಿನ ಪ್ರಶ್ನೆ, ಪರೀಕ್ಷೆ 1ರಲ್ಲಿ ತೇರ್ಗಡೆ ಹೊಂದಿ ಪರೀಕ್ಷೆ 2 ಮತ್ತು 3 ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸದೇ ಇರುವ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಗಳನ್ನು ಯಾವಾಗ ವಿತರಿಸಲಾಗುತ್ತದೆ? ಅಂದರೆ ಈಗಾಗಲೇ ಅವರು ಯಾರು ಈಗ ಮನೆ ಪಾಸ್ ಆಗಿದ್ದಾರೆ, ಅವರುಗಳಿಗೆ ಯಾವಾಗ ಮಾರ್ಕ್ಸ್ ಕಾರ್ಡ್ ಬರುತ್ತೆ ಅಂತ ಕೇಳಿದಾಗ, ಪರೀಕ್ಷೆ 1ರ ಫಲಿತಾಂಶ ಹಾಗೂ ಮರುಮೌಲ್ಯಮಾಪನ ಮರು ಎಣಿಕೆ ಫಲಿತಾಂಶ ಪ್ರಕಟಿಸಿದ 30 ದಿನಗಳ ನಂತರ ಅಂಕಪಟ್ಟಿಗಳನ್ನು ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರ ಮೂಲಕ ವಿತರಿಸಲಾಗುವುದು. ಅಂದರೆ ಇವಾಗ ಏನು ರೀವ್ಯಾಲ್ಯೂಷನ್ನು, ರೀಟೋಟ್ಲಿಂಗ್ ಅಂತ ಏನು ಕೊಟ್ಟಿದ್ದಾರಲ್ಲ, ಅದು ಮುಗಿಬೇಕು. ಅದು ಮುಗಿದು 30 ದಿನಗಳ ನಂತರ ನಿಮ್ಮ ಶಾಲೆಗಳಿಗೆ ಮಾರ್ಕ್ಸ್ ಕಾರ್ಡ್ಗಳನ್ನು ಒದಗಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಎಕ್ಸಾಮ್ ಪೇಪರ್ 1 ಮತ್ತು 2 ಎಕ್ಸಾಮ್ ಪೇಪರ್ ಸೇಮ್ ಇರುತ್ತೆ ಹೇಳಿ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಪೇಪರ್ ಈಗ ಏನು ಎಕ್ಸಾಮ್ ಬರೆದಿದ್ದಾರಲ್ಲ, ಆ ಒಂದು ಎಕ್ಸಾಮ್ ಪೇಪರ್ಗಳು ಮತ್ತು ಎಕ್ಸಾಮ್ 2 ಪೇಪರ್ಗಳು ಸೇಮ್ ಇರ್ತಾವೆ ಅಂತ ಕೇಳ್ತಾ ಇದ್ದಾರೆ. ಸೇಮ್ ಇರೋದಿಲ್ಲ, ಡಿಫ್ರೆಂಟ್ ಇರ್ತವೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಸೇಮ್ ಇರುತ್ತೆ, ಆದರೆ ಕ್ವಶನ್ಗಳು ಸೇಮ್ ಇರೋದಿಲ್ಲ, ಬೇರೆಯಾಗಿ ಬರ್ತವೆ. ಆದರೆ ಸಿಲೆಬಸ್ ಮಾತ್ರ ಸೇಮ್ ಇರುತ್ತೆ, ಪ್ಯಾಟರ್ನ್ ಮಾತ್ರ ಸೇಮ್ ಇರುತ್ತೆ, ಕ್ವಶನ್ಗಳು ಮಾತ್ರ ಚೇಂಜ್ ಆಗ್ತವೆ.
ಮುಂದಿನ ಪ್ರಶ್ನೆ SC ಮತ್ತು ST ಕಾಸ್ಟ್ಗೆ ಫ್ರೀ ಇಲ್ವಾ? ಸೊ SC ST ವಿದ್ಯಾರ್ಥಿಗಳಿಗೆ ಏನಂದರೆ ಸಡಿಲಿಕೆಯನ್ನು ಕೊಡಲಾಗಿದೆ. ಸೊ ಫೀದಲ್ಲಿ ಕನ್ಸೆಷನ್ ಕೊಡಲಾಗಿದೆ. ಸೊ ಉಳಿದ ವಿದ್ಯಾರ್ಥಿಗಳಿಗೆ ಕನ್ಸೆಷನ್ ಕೊಟ್ಟಿಲ್ಲ. ಕೊನೆಯ ಪ್ರಶ್ನೆ 3 ಸಬ್ಜೆಕ್ಟ್ ಬರಿಬಹುದಾ ಅಂತ ಕೇಳ್ತಿದ್ದಾರೆ. 3 ನೀವು 6 ಬರಿಬೋದು, 3 ಸಬ್ಜೆಕ್ಟು ಬರಿಬೋದು, 2 ಸಬ್ಜೆಕ್ಟ್ ಬರಿಬೋದು. ನಿಮ್ಮ ಇಚ್ಛೆ ಅಂತ ನೀವು ಎಕ್ಸಾಮ್ಗಳನ್ನು ಬರಿಬೋದು. ಇಲ್ಲಿ ಯಾವುದೇ ಥರಂಥ ರೆಸ್ಟ್ರಿಕ್ಷನ್ ಇರೋದಿಲ್ಲ.